ಸಮಸ್ಯೆ ಮಾತ್ರ ಅಲ್ಲ, ರಾಜ್ಯದ ಎಲ್ಲಾ ಡ್ಯಾಂಗಳಲ್ಲೂ ಕೂಡ ಇದೇ ರೀತಿಯಾದಂತ ಪರಿಸ್ಥಿತಿ ಇದೆ. ಕೃಷ್ಣಾ ನದಿ ಪಾತ್ರದ ಜನರಿಗೂ ಕೂಡ ಎದುರಾಗಿರುವಂತದ್ದು ಸಂಕಷ್ಟ. ಮಳೆ ಇಲ್ಲದೆ ಒಣಗ್ತಾ ಇದೆ ಕೃಷ್ಣೆಯ ಒಡಲು. ಬಾಗಲಕೋಟೆ ಜಿಲ್ಲೆಯ ಹಿಪ್ಪರಗಿ ಬ್ಯಾರೇಜ್ ಖಾಲಿಯಾಗೋಗಿದೆ. ಕೃಷ್ಣಾ ನದಿಯಲ್ಲೂ ಕೂಡ ನೀರಿಲ್ಲ, ಅಲ್ಲೂ ಕೂಡ ಮಳೆ ಆಗ್ತಾ ಇಲ್ಲ. ಮಳೆ ಇಲ್ಲದೆ ಒಣಗ್ತಾ ಇರುವಂತದ್ದು ಕೃಷ್ಣೆಯ ಒಡಲು. ಬಾಗಲಕೋಟೆ ಜಿಲ್ಲೆಯ ಹಿಪ್ಪರಗಿ ಬ್ಯಾರೇಜ್ ಕೂಡ ಖಾಲಿ. ಡೆಡ್ ಸ್ಟೋರೇಜ್ಗೆ ತಲುಪಿರುವಂತದ್ದು ಹಿಪ್ಪರಗಿ ಬ್ಯಾರೇಜ್. 6 TMC ನೀರಿನ ಸಂಗ್ರಹ ಸಾಮರ್ಥ್ಯದ ಬ್ಯಾರೇಜ್ ಇದು. ಬೆಳಗಾವಿ ಬಾಗಲಕೋಟೆಗೆ ನೀರಿನ ಆಸರೆ ಆಗಿದೆ ಈ ಹಿಪ್ಪರಗಿ ಬ್ಯಾರೇಜ್. 6 TMC ನೀರಿಡಿಸುತ್ತೆ, ಆದ್ರೆ ಅದು ಕೂಡ ಖಾಲಿ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ 6 ಪಟ್ಟಣಗಳು, 90 ಗ್ರಾಮಗಳು, ಬಾಗಲಕೋಟೆಯ 5 ಪಟ್ಟಣ, 35 ಗ್ರಾಮಗಳಿಗೆ ಆಧಾರ ಆಗಿರುವಂತ ಒಂದು ಬ್ಯಾರೇಜ್ ಇದು. ಜಿಲ್ಲೆಯ 74,000 ಹೆಕ್ಟೇರ್ ಕೃಷಿಗೆ ಜಲಮೂಲ ಆಗಿದೆ. ಕಳೆದ ವರ್ಷ ಜೂನ್ನಲ್ಲಿ 3.5 TMC ನೀರಿತ್ತು. ಸದ್ಯ ಬ್ಯಾರೇಜ್ನಲ್ಲಿ 0.76 TMC ಡೆಡ್ ಸ್ಟೋರೇಜ್ಗೆ ತಲುಪಿರುವಂಥದ್ದು. ಒಳಹರಿವು ಹೊರಹರಿವು ಸಂಪೂರ್ಣ ಡೆಡ್ ಆಗೋಗಿದೆ, ನೀರೇ ಬರ್ತಾ ಇಲ್ಲ. ಜೂನ್ 23ರವರೆಗೆ ಜಿಲ್ಲೆಯಲ್ಲಿ 165.2 ಮಿಲಿಮೀಟರ್ ಮಳೆ ಆಗಿತ್ತು. ಕಳೆದ ವರ್ಷ ಜೂನ್ಗೆ 239.3 ಮಿಲಿಮೀಟರ್ ಮಳೆ ಆಗಿತ್ತು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 75 ಮಿಲಿಮೀಟರ್ ಮಳೆ ಕುಸಿತ ಆಗಿದೆ. ದೊಡ್ಡ ಮಟ್ಟದಲ್ಲಿ ಬರಗಾಲ ಎದುರಾಗುತ್ತಾ ಅನ್ನುವಂಥ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾವೆ ಈ ಡ್ಯಾಮ್ಗಳಲ್ಲಿ ನೀರಿಲ್ದಲೇ ಇರುವಂಥದ್ದು. ನೋಡ್ತಾ ಇದ್ವಲ್ಲ ನಾವು, KRS ಆಗಲಿ, ಲಿಂಗನಮಕ್ಕಿ ಆಗಲಿ, ತುಂಗಭದ್ರಾ ಆಗಲಿ, ಇದ್ಬದ್ ಎಲ್ಲ ಡ್ಯಾಮ್ಗಳಲ್ಲೂ ಕೂಡ ನೀರು ಖಾಲಿ ಆಗಿದೆ. ಸ್ವಲ್ಪ ಅಷ್ಟೇ ಇರುವಂಥದ್ದು. ದೊಡ್ಡ ಡ್ಯಾಮ್ಗಳಲ್ಲಿ ಒಂದು 7-8 TMC ಎಕ್ಸ್ಟ್ರಾ ನೀರಿದೆ. ಡೆಡ್ ಸ್ಟೋರೇಜ್ ಅನ್ನ ಹೊರತುಪಡಿಸಿ ನೋಡೋದಾದ್ರೆ ನಿಮಗೆ ತೋರಿಸ್ತಾ ಇದೆ ನೋಡಿ, ಹಿಪ್ಪರಗಿ ಬ್ಯಾರೇಜ್ ಅಲ್ಲಿ ಡೆಡ್ ಸ್ಟೋರೇಜ್ ನಲ್ಲಿದೆ. ಆ ನೀರನ್ನ ಬಳಸಲಿಕ್ಕೆ ಆಗೋದಿಲ್ಲ ಕುಡಿಲಿಕ್ಕೆ. ಇದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ದ್ರಾಕ್ಷಿ ಬೆಳೆಗಾರರಾಗಿರುವಂತ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಕೃಷ್ಣಾ ನದಿ ಹಾಗೂ ಘಟಪ್ರಭಾ ನದಿಗಳು ನೀರಿಲ್ಲದೆ ಬತ್ತಿ ಬರಲಾಗಿವೆ. ಆದ ಕಾರಣ ರೈತರು ಭಾಳ ಸಂಕಷ್ಟದಲ್ಲಿ ಎದುರಿಸುತ್ತಿದ್ದಾರೆ. ರೈತರು ಹೊಳೆಯಿಂದ ಪೈಪ್ಲೈನ್ ಮಾಡ್ಕೊಂಡು ಹೋಗಿ ಕಂಡಪಟ್ಟು ಕಬ್ಬು ಮತ್ತು ದ್ರಾಕ್ಷಿಗಳನ್ನು ಬೆಳೆಯುತ್ತಿದ್ದಾರೆ. ಆದ ಕಾರಣ ಹೊಳೆಯಲ್ಲಿ ನೀರಿಲ್ಲ. ಇದ ಕಾರಣ ಬರದ ಛಾಯೆ ಕಾಣಿಸಲಾಕತೈತಿ. ಹೀಗಾಗಿ ಸರ್ಕಾರ ಈ ಶೀಘ್ರವಾಗಿ ಕ್ರಮವನ್ನು ಜರುಗಿಸಬೇಕು. ನೀರು ಬಿಡುವ ವ್ಯವಸ್ಥೆ ಮಾಡಬೇಕು. ಘಟಪ್ರಭಾಕ ಮತ್ತು ಕೃಷ್ಣಾ ನದಿ ಎಲ್ಲ ಬರಲಾಗೈತಿ. ಆದ ಕಾರಣ ಬರದ ಬರುತ್ತೆ, ಮೇವಿನ ತೊಂದರೆ ಆಗ್ಲಾಕತೈತಿ. ಹೈನುಗಾರಿಕೆ ಮಾಡೋವರಿಗೆ ಮೇವಿನ ತೊಂದರೆ ಆಗ್ಲಾಗೈತಿ. ಹಾಲಿನ ರೇಟು ಶೀಘ್ರವಾಗಿ ಇನ್ನೂ ಏರಿಸಬೇಕಾಗೈತಿ. ರೈತರಿಗೆ ಭಾಳ ಕಷ್ಟದಲ್ಲಿದ್ದಾರೆ. ಎಲ್ಲ ಥರ ರೇಟ್ ಏರ್ಲಾಕತೈತಿ. ಹೀಗಾಗಿ ರೈತರಿಗೆ ಭಾಳ ಸಮಸ್ಯೆ ಆಗೈತಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮಂಜು, ಈಗ ಹಿಪ್ಪರಗಿ ಬ್ಯಾರೇಜ್ ಖಾಲಿ ಆಗಿರುವಂತ ಹಿನ್ನೆಲೆಯಲ್ಲಿ ಡೆಡ್ ಸ್ಟೋರೇಜ್ಗೆ ತಲುಪಿರುವಂತ ಹಿನ್ನೆಲೆಯಲ್ಲಿ ರೈತರಿಗೆ ಬೆಳೆ ಇರಲಿ, ಕುಡಿಯೋ ನೀರಿಗೂ ಕೂಡ ಎಂತ ದೊಡ್ಡ ಮಟ್ಟದಲ್ಲಿ ಕಂಟಕ ಎದುರಾಗಿದೆ ಅಲ್ಲಿ? ಪೃಥ್ವಿರಾಜ್, ಹಿಪ್ಪರಗಿ ಜಲಾಶಯ ಅಂತಂದ್ರೆ ಇದು ಸುಮಾರು 110 ಹಳ್ಳಿಗಳಿಗೆ ಕುಡಿಯುವ ನೀರನ್ನ ಒದಗಿಸುವಂತಹ ಒಂದು ಜಲಮೂಲ ಮತ್ತು 75,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿಯನ್ನ ಒದಗಿಸುವಂತಹ ಒಂದು ಜಲಾಶಯ. ಇದೇ ಒಂದು ಜಲಾಶಯ ಇದರಿಂದಾಗಿನೇ ಇಂತಹ ದೊಡ್ಡ ಪ್ರಮಾಣದಲ್ಲಿ ರೈತರು ಮತ್ತು ಗ್ರಾಮೀಣ ಭಾಗದ ಜನರು ಕುಡಿಯುವ ನೀರಿಗೆ ಅವಲಂಬಿಸಿದ್ದಾರೆ. ಆದ್ರೆ ಸದ್ಯಕ್ಕೆ ಇದೀಗ ಬರದ ಛಾಯೆ ಆವರಿಸಿದ್ರಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 35ಕ್ಕೂ ಹೆಚ್ಚು ಗ್ರಾಮಗಳು ಮತ್ತು 2 ನಗರ, 5 ಪಟ್ಟಣಗಳು ಈಗ ನೀರಿಗಾಗಿ ಹಾಹಾಕಾರ ಕೊಡುವಂತಹ ಪರಿಸ್ಥಿತಿ ಸದ್ಯದಲ್ಲೇ ಬಂದೊದಗುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಈ ಕಳೆದ ಬಾರಿ ಹೋಲಿಸಿದಂತ ಸಂದರ್ಭದಲ್ಲಿ ಇಷ್ಟೊತ್ತಿಗಾಗ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿತ್ತು. ಎಲ್ಲಾ ಜಲಾಶಯಗಳು ಕೂಡ ನೀರಿನ ತುಂಬಿಕೊಂಡಿದ್ವು. ನದಿ ಒಡಲು ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಈ ಬಾರಿ ಪಶ್ಚಿಮ ಘಟ್ಟದಲ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಮಳೆ ಆಗ್ತಾ ಇಲ್ಲ. ಹೀಗಾಗಿನೇ ಮಹಾರಾಷ್ಟ್ರದಲ್ಲಿರುವಂತಹ ಕೊಯ್ನಾ ಜಲಾಶಯ ಆಗಿರ್ಬೋದು, ಬೆಳಗಾವಿ ಹಿಡಕಲ್ ಜಲಾಶಯ ಅಲ್ಲಿಯೂ ಕೂಡ ನೀರಿನ ಕೊರತೆ ಇರೋದ್ರಿಂದಾಗಿ ನೀರಿನ ಅಭಾವ ಸೃಷ್ಟಿಯಾಗಿದೆ. ಅದೇ ರೀತಿಯಾಗಿ ರೈತರ ಬೆಳೆಗಳು ಅಂದ್ರೆ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ದ್ರಾಕ್ಷಿ ಬೆಳೆಗಳನ್ನ ಬೆಳೀತಾರೆ, ಕಬ್ಬನ್ನ ಬೆಳೀತಾರೆ. ಈ ಒಂದು ನದಿಯ ನೀರನ್ನ ನಂಬಿಕೊಂಡೆ ಮತ್ತು ಈ ಬ್ಯಾರೇಜ್ನ ನೀರನ್ನ ನಂಬಿಕೊಂಡೆ ಬೆಳೆಯುವಂತದ್ದು. ಆದ್ರೆ ಸದ್ಯಕ್ಕೆ ಈಗ ನೀರು ಸಂಪೂರ್ಣವಾಗಿ ಖಾಲಿಯಾಗಿರೋದ್ರಿಂದಾಗಿ ರೈತರ ಬೆಳೆಗಳಿಗೆ ಒಂದು ಕಡೆ ನೀರು ಕಡಿಮೆ ಆಗಿ ಆ ರೈತರ ಬೆಳೆಗಳು ಕೈ ತಪ್ಪುವಂತಹ ಆತಂಕ ಎದುರಾಗಿದೆ. ಮತ್ತೊಂದು ಕಡೆ ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೂ ಕೂಡ ಮೇವಿನ ಕೊರತೆ ಎದುರಾಗಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೈನುಗಾರಿಕೆ ಮತ್ತು ಈ ರೈತರಿಗೆ ಬೆಳೆದಂತಹ ಬೆಳೆ ಕೈ ತಪ್ಪುವಂತಹ ಆತಂಕ ಎದುರಾಗಿರೋದ್ರಿಂದಾಗಿ ರೈತರು ಈಗಾಗಲೇ ಏನಂದ್ರೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಬರಗಾಲ ಎದುರಿಸುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡು ರೈತರಿಗೆ ಪರಿಹಾರವನ್ನು ಕೊಡುವಂತ ದೃಷ್ಟಿಯಿಂದ
ಆಗಿರ್ಬೋದು ಮತ್ತು ಗೋಶಾಲೆಗಳನ್ನ ಅಂದ್ರೆ ರೈತರಲ್ಲಿ ಇರತಕ್ಕಂತಹ ಜಾನುವಾರುಗಳನ್ನ ಮೇಯಿಸೋದಕ್ಕೂ ಕೂಡ ಕಷ್ಟ ಆಗ್ತಾ ಇರೋದ್ರಿಂದಾಗಿ ಗೋಶಾಲೆಗಳನ್ನ ತರಂತ ಸಂದರ್ಭದಲ್ಲಿ ಗೋಶಾಲೆಗಳಲ್ಲಿ ಜಾನುವಾರುಗಳನ್ನ ಬಿಟ್ರೆ ಒಂದ್ ರೀತಿಯಾಗಿ ನಿರಾಳ ಆಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ರೈತರು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅನ್ನೋದನ್ನ ನೋಡ್ಬೇಕು. ಅದೇ ರೀತಿಯಾಗಿ ಘಟಪ್ರಭಾ ಮತ್ತು ಮಲಪ್ರಭಾ, ಘಟಪ್ರಭಾದಲ್ಲಿ ಅಲ್ಪ ಪ್ರಮಾಣದ ನೀರು ಇದ್ರೂ ಕೂಡ ಅದು ಕೂಡ ಇನ್ನೊಂದು ವಾರ ಮಾತ್ರ ನಡೆಯುವಂತ ಸಾಧ್ಯತೆ ಇದೆ. ಒಂದು ವಾರದ ಬಳಿಕ ಘಟಪ್ರಭಾ ನದಿಯು ಕೂಡ ಬರಿದಾಗುವಂತ ಸಾಧ್ಯತೆ ಇರುವಂತದ್ದು. ಈ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಬರಗಾಲದ ಛಾಯೆ ಆವರಿಸ್ತಾ ಇದೆ ಪೃಥ್ವಿರಾಜ್. ಓಕೆ, ಧನ್ಯವಾದ.